ಕರ್ನಾಟಕದ ಎರಡನೇ ಅತಿ ದೊಡ್ಡ ಸುಬ್ರಹ್ಮಣ್ಯ ದೇವಸ್ಥಾನ ಯಾವುದಂತ ನಿಮ್ಗೇನಾದ್ರೂ ಗೊತ್ತಾ? ಅದೇ ಕುಂದಾಪುರ ತಾಲೂಕಿನ ಕಾಳಾವರದಲ್ಲಿರುವ ಶ್ರೀ ಮಹಾಲಿಂಗೇಶ್ವರ ಮತ್ತು ಕಾಳಿಂಗ ಸುಬ್ರಹ್ಮಣ್ಯ ದೇವಸ್ಥಾನ. ಸುಮಾರು 800 ವರ್ಷಗಳಿಗಿಂತಲೂ ಹೆಚ್ಚು ಇತಿಹಾಸವಿರುವ ಈ ದೇವಸ್ಥಾನ ಕುಕ್ಕೆ ಸುಬ್ರಹ್ಮಣ್ಯದಷ್ಟೇ ಪವಿತ್ರವಾಗಿದ್ದು ಈ ಕ್ಷೇತ್ರವನ್ನ ಎರಡನೇ ಕುಕ್ಕೆ ಅಂತಲೂ ಕರೆಯಲಾಗುತ್ತೆ. ಸುಮಾರು 800 ವರ್ಷಗಳಿಗಿಂತ ಮೊದಲು ಈ ಸ್ಥಳದಲ್ಲಿ ಮಹಾಲಿಂಗೇಶ್ವರನ ದೇವಾಲಯ ಮಾತ್ರವಿದ್ದು 500 ವರ್ಷಗಳ ಹಿಂದೆ ಕುಕ್ಕೆ ಸುಬ್ರಹ್ಮಣ್ಯದಿಂದ ಕಾಳಿಂಗ ಸರ್ಪವೊಂದು ತೆವಳುತ್ತಾ ಬಂದು ಕಾಳಾವರದ ಮಹಾಲಿಂಗೇಶ್ವರನ ಪಕ್ಕದಲ್ಲೇ ನೆಲೆಯಾಗುತ್ತೆ. ಬರಗಾಲದ ಸಂದರ್ಭದಲ್ಲಿ ಕಣ್ಣು ಮಾರ್ಚಿಗಳು ಸುಬ್ರಹ್ಮಣ್ಯ ಸ್ವಾಮಿಯನ್ನ ಒಲಿಸಿಕೊಂಡ ಪ್ರತೀತಿಯೂ ಇಲ್ಲಿದೆ. ಕಾಳಿಂಗ ಈ ಸ್ಥಳವನ್ನ ಆವರಿಸಿಕೊಂಡ ನಂತರ ಕಾಳಾವರವೆಂದು ಇಲ್ಲಿಗೆ ಹೆಸರಾಗುತ್ತೆ. ಕಾಳಾವರದ ಈ ದೇವಾಲಯವು ಕುಕ್ಕೆಯಷ್ಟೇ ಪವಿತ್ರವಾಗಿದ್ದು ಕುಕ್ಕೆಯಲ್ಲಿನ ಎಲ್ಲಾ ಪೂಜೆ ಪುನಸ್ಕಾರಗಳು ಇಲ್ಲಿ ಸಂದಾಯವಾಗುತ್ತೆ. ಕಾಳಿಂಗ ಸುಬ್ರಹ್ಮಣ್ಯನ ದೇವಾಲಯವನ್ನ ಕೆಂಪು ಕಲ್ಲಿನಿಂದ ಅದ್ಭುತವಾಗಿ ನಿರ್ಮಿಸಲಾಗಿದೆ. ಈ ದೇವಾಲಯದ ಹಿಂದೆ ನಾಗದೇವರ ಅದ್ಭುತವಾದ ದೊಡ್ಡ ಬನವೂ ಇದೆ. ಈ ದೇವಾಲಯದಲ್ಲಿ ಚಂಪಾಷಷ್ಠಿಯು ವಿಜೃಂಭಣೆಯಿಂದ ನಡೆಯುತ್ತೆ. ಸಹಸ್ರಾರು ಭಕ್ತರು ಬೆಳಿಗ್ಗೆ 3 ಗಂಟೆಯಿಂದಲೇ ಈ ಕ್ಷೇತ್ರಕ್ಕೆ ಆಗಮಿಸುತ್ತಾರೆ. ಚರ್ಮರೋಗ, ಸಂತಾನ, ವಿವಾಹ, ಆರೋಗ್ಯ ಹಾಗೂ ಇನ್ನಿತರ ಸಮಸ್ಯೆಗಳಿಗೆ ಬೆಳ್ಳಿಯ ಹರಕೆಯನ್ನ ದೇವರಿಗೆ ಅರ್ಪಿಸುತ್ತಾರೆ. ಕುಂದಾಪುರದಿಂದ ಕೇವಲ 8 ಕಿಲೋಮೀಟರ್ ದೂರದಲ್ಲಿರುವ ಈ ಕ್ಷೇತ್ರದಲ್ಲಿ ಕುಕ್ಕೆಯಲ್ಲಿ ನಡೆಯುವ ಎಲ್ಲಾ ಪೂಜೆಗಳು ನಡೆಯುತ್ತೆ. ಸಾಧ್ಯವಾದರೆ ಕಾಳಿಂಗ ಸುಬ್ರಹ್ಮಣ್ಯ ಮತ್ತು ಮಹಾಲಿಂಗೇಶ್ವರನ ದರ್ಶನ ಪಡೆಯಿರಿ, ಖಂಡಿತವಾಗಿ ಒಳ್ಳೆಯದಾಗುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ. ಇದೇ ತರಹದ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಪೇಜ್ ಅನ್ನು ಫಾಲೋ ಮಾಡಿ.